ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನಿತಾ ರಾಘವೇಂದ್ರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಯಾಕೆ ಅಂತಂದರೆ ಇವತ್ತಿನ ಅಂದರೆ ನಾನು ಶಾವಿಗೆ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಎಲ್ರಿಗೂ ಮಾಡೋಕ್ಕೆ ಬರುತ್ತೆ ಅಲ್ವಾ ಏನು ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಅದರಲ್ಲೂ ಕೆಲವೊಂದು ಟ್ರಿಕ್ಸ್ ಇರುತ್ತೆ ಅಲ್ವಾ. ಸೊ ಅದು ಏನು ಅಂದರೆ ಪರ್ಫೆಕ್ಟಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡೋದಕ್ಕೆ ಏನು ಟ್ರಿಕ್ಸ್ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡಿದ್ದೀನಿ. ಸೊ ಯಾರು ಎಲ್ಲ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೊ ಉದುದ್ರಾಗಿ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಗಣೇಶ ಶಾವಿಗೆನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 2 ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಕ್ಯಾರೆಟು, 1 ಕಪ್ ಆಗುವಷ್ಟು ಆಲೂಗೆಡ್ಡೆ, 1 ಕಪ್ ಆಗುವಷ್ಟು ಬೀನ್ಸು, ಹಾಗೆ ಇಲ್ಲಿ ನಾನು ಕ್ಯಾಬೇಜ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಟೊಮೆಟೊ, ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೂ ಕಡಲೆಬೇಳೆ, ಉದ್ದಿನಬೇಳೆ, ಮತ್ತು ಇಲ್ಲಿ ಸಬ್ಬಸಿಗೆ ಸೊಪ್ಪು ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಇಟ್ಕೊಂಡು ತುಂಬ ಪರ್ಫೆಕ್ಟಾಗಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟ ಆಗುವಂತಹ ಶಾವಿಗೆ ಉಪ್ಪಿಟ್ಟನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಪಾತ್ರೆ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಇಂಗು ಪ್ರತಿ ಅಡುಗೆಗೂ ಯೂಸ್ ಮಾಡಿ. ಅದು ಗ್ಯಾಸ್ಟ್ರಿಕ್ಗೆಲ್ಲ ತುಂಬಾ ಒಂದು ಯೂಸ್ ಆಗುತ್ತೆ. ಹಾಗೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಈರುಳ್ಳಿನ ಯಾವುದೇ ಅಡುಗೆ ಆದರೂ ಅಷ್ಟೇನೆ ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ ನಾವು ಪ್ರಿಪೇರ್ ಮಾಡುವಂತಹ ಫುಡ್ಡಲ್ಲಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಏನಂತ ಅಂದರೆ ತುಂಬ ಜೋರು ಉರಿ ಕೊಟ್ಕೊಂಡು ಬ್ರೌನ್ ಮಾಡೋದಲ್ಲ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಈರುಳ್ಳಿನ ಫ್ರೈ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ. ಸೊ ಇಲ್ಲಿ ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಮಕ್ಕಳು ವೆಜಿಟೇಬಲ್ಸ್ನ ತಿನ್ನೋದಕ್ಕೆ ಸ್ವಲ್ಪ ಒಂಥರ ಹಿಡಿಸು ಮುಡಿಸು ಮಾಡ್ತಾರೆ ಅಲ್ವಾ. ಸೊ ಈ ಥರ ಶಾವಿಗೆ ಉಪ್ಪಿಟ್ಟಿಗೆ ನಮ್ಗೆ ಎಷ್ಟು ಸಾಧ್ಯ ಅಂದರೆ ಎಲ್ಲೆಲ್ಲೆಲ್ಲ ಸಾಧ್ಯ ಆಗುತ್ತೋ ಅಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಹೆಲ್ದಿಯಾಗಿರ್ತಾರೆ ಅಂತಲೇ ಹೇಳ್ಬಹುದು. ಸೊ ಇಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಹಾಗೆ ನಾನು ಎಲೆಕೋಸನ್ನು ಕೂಡ ಯೂಸ್ ಮಾಡಿದ್ದೀನಿ. ಎಲೆಕೋಸು ಆಪ್ಷನಲ್ಲು. ನನಗೆ ಯಾವ ತರಕಾರಿ ಇದ್ರೂ ಎಲ್ಲ ತರಕಾರಿನೂ ಹಾಕ್ತೀನಿ ನಾನು, ಆ ಥರ ಏನಿಲ್ಲ. ಸೊ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳು ಎಲ್ಲ ತರಕಾರಿನೂ ತಿನ್ನೋ ಹಾಗಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಬೇಗ ಸ್ಮ್ಯಾಶ್ ಆಗಬೇಕಂದ್ರೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡ್ರೆ ಅದು ಬೇಗ ಸಾಫ್ಟ್ ಆಗುತ್ತೆ. ಇನ್ನು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಸೊ ಈ ಥರ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕಿ ಮಕ್ಳಿಗೆ ಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಅದೇ ಅವ್ರಿಗೆ ಗೊತ್ತಿಲ್ಲದಂಗೆ ವೆಜಿಟೇಬಲ್ಸು ಅವರು ಒಳಗೆ ಸೇರುತ್ತೆ. ಅದಕ್ಕೋಸ್ಕರ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಹಾಗೆ ಇಲ್ಲಿ ನಾನು ಸಬ್ಬಸಿಗೆ ಸೊಪ್ಪನ್ನು ಕೂಡ ಯೂಸ್ ಮಾಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಿದ್ರೆ ಅದು ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ. ಸೊ ಯೂಸ್ ಮಾಡಿ, ಆದರೆ ಮಾಡಲೇಬೇಕು ಅಂತೇನಿಲ್ಲ, ಆಪ್ಷನಲ್ಲಿ ಇದು ನಿಮಗೆ ಬೇಕು ಅಂತ ಅಂದರೆ ಮಾಡಿ, ಚೆನ್ನಾಗಿ ಅನಿಸುತ್ತೆ. ಇನ್ನು ತೆಂಗಿನ ತುರಿ ಹಾಕಿದ್ರೂ ಅಷ್ಟೇ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಇನ್ನು ಅದು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೇಕು. ಇನ್ನು ನಾನು ಏನು ಟ್ರಿಕ್ಸ್ನ ಹೇಳಿದೆ ಅಂತ ಅಂದರೆ ಕೆಲವೊಬ್ಬರು ಶಾವಿಗೆ ಉಪ್ಪಿಟ್ಟು ಮಾಡ್ತಾರೆ ಮೆತ್ತಗಾಗೋಯ್ತು. ಕೆಲವರು ಯಾಕೆ, ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಬೇಕಾದ್ರೆ ತುಂಬ ಮುದ್ದೆ ಮಾಡಿಬಿಡ್ತಾಯಿದ್ದೆ, ಇಷ್ಟನೇ ಪಡ್ತಾ ಇರಲಿಲ್ಲ ಯಾರು ತಿನ್ನೋಕ್ಕೆ. ಸೊ ಆಮೇಲೆ ನಾನು ಬೇರೆಯವರಿಂದ ಕಲಿತು ಅಂದರೆ ನೀರು ಹಾಕ್ತೀವಲ್ಲ ಅಲ್ಲೇನೇ ಶಾವಿಗೆ ಉಪ್ಪಿಟ್ಟು ಮೆತ್ತಗಾಗೋದು, ಉದುದ್ರಿಗಾಗೋದು ಎಲ್ಲ ಆಗೋವಂಥದ್ದು. ಇನ್ನು ಒಗ್ಗರಣೆ ಎಲ್ಲರೂ ಮಾಡೋದೆಲ್ಲ ಮಾಡೇ ಮಾಡ್ತಾರೆ. ಸೊ ನೀರನ್ನ ಹೆಂಗೆ ಹಾಕೋಬೇಕು ಅಂತ ಅಂದರೆ ಈ ಥರ ಶಾವಿಗೆನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಸಾಫ್ಟ್ ಎಲ್ಲ ಆಗೋ ಥರ ನೀರು ಮೊದಲೇ ತರಕಾರಿ ಜೊತೆಗೆ ಆ್ಯಡ್ ಮಾಡ್ಕೊಂಡಿರ್ತೀವಿ. ಇನ್ನು ಶಾವಿಗೆ ಮುಳುಗೋಷ್ಟು ಲೆವೆಲ್ ಅಷ್ಟೇ ನೀರು ಹಾಕ್ಕೊಬೇಕು. ಇನ್ನು ಜಾಸ್ತಿ ಹಾಕ್ಕೊಬಿಟ್ರೆ ಮುದ್ದೆ ಆಗಿಬಿಡುತ್ತೆ, ಆಯಿತಾ. ಅಂದರೆ ಪೂರ್ತಿ ಶಾವಿಗೆ ಮೇಲೆ ಬರಬಾರ್ದು ನೀರು, ಸ್ವಲ್ಪ ಮುಳುಗೋ ಲೆವೆಲ್ಗೆ ನೀರು ಹಾಕ್ಕೊಂಡು ಒಂದು 2 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಪಂಗೋ ಥರ ಇಟ್ಟರೆ ಅಂದರೆ ತುಂಬ ಉದುದ್ರಾಗಿ ಬರುತ್ತೆ. ಹಾಗೆ ಈ ಟೈಮಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಕೂಡ ಹಿಂಡಿದ್ದೀನಿ, ಬಟ್ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೀವು ನಿಂಬೆಹಣ್ಣನ್ನ ಹಿಂಡ್ಕೊಳ್ಳಿ, ಅದು ಉದುದ್ರಾಗಿ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಟೇಸ್ಟ್ ಕೂಡ ಹುಳುಳಿಯಾಗಿ ಚೆನ್ನಾಗಿರುತ್ತೆ. ಸೊ ಇವಾಗೇನು ನಾನು ಸ್ಟೆಪ್ ತೋರಿಸ್ದೆ, ಈ ಥರ ನೀವು ಶಾವಿಗೆ ಉಪ್ಪಿಟ್ಟನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ಥರ ಒಂದು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಳ್ಳಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇದನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈಗ ಬಿಗಿನರ್ಸು ಅಡುಗೆ ಕಲಿತಿರೋವಂಥವ್ರು ಇರ್ತಾರಲ್ಲ, ಹೊಸಬರು, ಅಂಥವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ಇನ್ನು ಇದ್ರ ಜೊತೆಗೆ ಸ್ವಲ್ಪ ಸಲಾಡ್ ಇದ್ರೇ ಹೆಲ್ದಿ ಆಗಿರುತ್ತೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಮತ್ತು ಕ್ಯಾರೆಟ್ ಕಟ್ ಮಾಡಿ ಹಾಕ್ಕೊಟ್ಟಿದ್ದೆ.
ಸೊ ಇಷ್ಟ ಇವತ್ತಿನ ವಿಡಿಯೋ. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.